ಶ್ರೀಗುರುಭ್ಯೋ ನಮಃ ಹರಿ ಓಂ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಭಗವತ್ಪಾದಪಾದಾಬ್ಜ ಪಾಂಸವಸ್ಸಂತು ಸಂತತಂ ಅಪಾರಾಸಾರ ಸಂಸಾರ ಸಾಗರೋತ್ತಾರ ಸೇತವಃ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರು ಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಭಗವತ್ಪಾದ ಶಂಕರಾಚಾರ್ಯರವರು ತಮ್ಮ 16ನೇ ವಯಸ್ಸಿನಲ್ಲಿ ಸಕಲ ಶಾಸ್ತ್ರ ಪಾರಂಗತರಾಗಿ ವೇದಾಂತ ಪ್ರಸ್ಥಾನತ್ರಯೀ ಗ್ರಂಥಗಳಿಗೆ ಸುಂದರವಾದ ಭಾಷ್ಯಗಳನ್ನು ಬರೆದಿದ್ದಾರೆ. ಶ್ರೀಮದ್ ಭಗವದ್ಗೀತಾ, ದಶೋಪನಿಷತ್ತುಗಳು ಮತ್ತು ವೇದಾಂತ ಮೀಮಾಂಸಾ ಸೂತ್ರಗಳಿಗೆ ಅತ್ಯಂತ ಗಂಭೀರವಾಗಿ ಸುಂದರವ ಭಾಷ್ಯವನ್ನು ಬರೆದಿದ್ದಾರೆ. ಆ 3 ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳ ಪೈಕಿ ಶಂಕರರ ಹೃದಯವನ್ನು ಕಾಣಬೇಕೆಂದರೆ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಅದ್ಭುತವಾದ ಗ್ರಂಥ. 555 ಸೂತ್ರಗಳಿಗೆ ಭಗವಾನ್ ಶಂಕರರು ಶ್ರುತಿ, ಯುಕ್ತಿ, ಅನುಭವಗಳನ್ನನುಸರಿಸಿ ಮತ್ತು ಪದವಾಕ್ಯ ಪ್ರಮಾಣಗಳನ್ನನುಸರಿಸಿ ಭಾಷ್ಯವನ್ನು ಬರೆದಿದ್ದಾರೆ. ಈ ಬ್ರಹ್ಮಸೂತ್ರ ಭಾಷ್ಯದ ಪ್ರಾರಂಭದಲ್ಲಿ ಭಗವಾನ್ ಶಂಕರರು ಅಧ್ಯಾಸ ಭಾಷ್ಯವನ್ನು ಬರೆದಿದ್ದಾರೆ. ತುಂಬ ಚೆನ್ನಾಗಿ 4 ಪುಟ ಇರಬಹುದು. ಈ ಅಧ್ಯಾಸ ಭಾಷ್ಯ ಅದ್ವೈತ ವೇದಾಂತ ದರ್ಶನಕ್ಕೆ ಫೌಂಡೇಶನ್ ಅಂತ ಇದೆ. ಬ್ರಹ್ಮಸೂತ್ರ ಭಾಷ್ಯಕ್ಕೆ ಪ್ರಾರಂಭದಲ್ಲಿ ಬರೆದಿದ್ದರು. ಈ ಅಧ್ಯಾಸ ಭಾಷ್ಯ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಮಾತ್ರವಲ್ಲ, ಇಡೀ ಅದ್ವೈತ ವೇದಾಂತ ದರ್ಶನಕ್ಕೇ ಅತ್ಯಂತ ಶ್ರೇಷ್ಠವಾದ ಆಧಾರ ಸ್ತಂಭದಂತಿದೆ. ಯುಷ್ಮದಸ್ಮತ್ ಪ್ರತ್ಯಯ ಗೋಚರಯೋ ವಿಷಯ ವಿಷಯಿಣೋ ತಮಃ ಪ್ರಕಾಶಮದ್ವಿರುದ್ಧ ಸ್ವಭಾವಯೋ ಇತರೇತರ ಭಾವಾನುಪಪತ್ತೌ ಸಿದ್ಧಾಯ ತದ್ಧರ್ಮಾಣಾಮಪಿ ಸುತರಂ ಇತರೇತರ ಭಾವಾನುಪಪತ್ಯರಿತ್ಯತಃ ಅಸ್ಮತ್ ಪ್ರತ್ಯಯ ಗೋಚರೇ ವಿಷಯಿಣೀ ಚಿದಾತ್ಮಕೆ ಯುಷ್ಮತ್ ಪ್ರತ್ಯಯ ಗೋಚರಸ್ಯ ವಿಷಯಸ್ಯ ತದ್ಧರ್ಮಾಣಾಂಚ ಅಧ್ಯಾಸ ಅಂತ ಹೇಳಿಬಿಟ್ಟು ಕೊನೆಯಲ್ಲಿ ಹೇಳ್ತಾರೆ, ತಥಾಪಿ ಅನ್ಯೋನ್ಯಸ್ಮಿನ್ ಅನ್ಯೋನ್ಯಾತ್ಮಕತ ಅನ್ಯೋನ್ಯ ಧರ್ಮಾಂಶಾಧ್ಯ ಇತರೇತರ ವಿವೇಕೇನ ಅತ್ಯಂತ ವಿವಿಕ್ತಯೋ ಧರ್ಮಧರ್ಮಿಣೋ ಮಿಥ್ಯಾಜ್ಞಾನ ನಿಮಿತ್ತ ಸತ್ಯಾಂಧೃತೆ ಮಿಥುನೀಕೃತ್ಯ ಅಹಮಿದಂ ಮಮೇದಂ ಇತಿ ನೈಸರ್ಗಿಕೋಯಂ ಲೋಕವ್ಯವಹಾರ. ಸುಂದರವಾದ ಭಾಷ್ಯ. ಅಧ್ಯಾಸ ಭಾಷ್ಯದ ಪ್ರಾರಂಭದ ವಾಕ್ಯಗಳಿವು. ಅಧ್ಯಾಸದಿಂದಲೇ ಎಲ್ಲ ವ್ಯವಹಾರಗಳು ನಡೆಯುತ್ತಿವೆ. ತಮೇತಂ ಆತ್ಮಾನಾತ್ಮನೋ ಇತರೇತರಾಧ್ಯಾಸಂ ಪುರಸ್ಕೃತ್ಯ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರಾಃ ಲೌಕಿಕಾಃ ವೈದಿಕಾಶ್ಚ ಪ್ರವೃತ್ತಾಃ ಸರ್ವಾಣಿ ಚ ಶಾಸ್ತ್ರಾಣಿ ವಿಧಿ ಪ್ರತಿಷೇಧ ಮೋಕ್ಷಪರಾಣಿ. ಮನುಷ್ಯರು ಮಾಡುತ್ತಿರುವ ಎಲ್ಲ ವ್ಯವಹಾರಗಳಿಗೂ ಅಧ್ಯಾಸವೇ ಕಾರಣ.
ಅಧ್ಯಾಸದಿಂದಲೇ ಲೌಕಿಕ ವ್ಯವಹಾರಗಳು, ಅಧ್ಯಾಸದಿಂದಲೇ ವೈದಿಕ ವ್ಯವಹಾರಗಳು, ಅಧ್ಯಾಸದಿಂದಲೇ ವಿಧಿ ಪ್ರತಿಷೇಧ ವ್ಯವಹಾರಗಳು, ಅಧ್ಯಾಸದಿಂದಲೇ ಪ್ರಮಾಣ ಪ್ರಮೇಯ ವ್ಯವಹಾರಗಳು ನಡೀತಾ ಇವೆ. ಮುಂದೆ ಹೇಳಿದರು, ವಿಧಿಶಾಸ್ತ್ರ, ಪ್ರತಿಷೇಧ ಶಾಸ್ತ್ರ, ವೇದಾಂತ ಶಾಸ್ತ್ರ ಎಲ್ಲವೂ ಕೂಡ ಅಧ್ಯಾಸದಿಂದಲೇ ಮುಂದುವರಿಯುತ್ತವೆ. ಅಧ್ಯಾಸ ಎಂದರೆ ಅವಿದ್ಯ. ಆತ್ಮಾನಾತ್ಮರುಗಳನ್ನು ಸರಿಯಾಗಿ ತಿಳಿದುಕೊಳ್ಳದೆ ಪರಸ್ಪರ ಒಂದನ್ನು ಮತ್ತೊಂದೆಂದು, ಒಂದರ ಧರ್ಮಗಳನ್ನು ಮತ್ತೊಂದರ ಧರ್ಮಗಳೆಂದು ತಪ್ಪಾಗಿ ತಿಳಿಯುವುದೇ ಅಧ್ಯಾಸ ಅಂತ ಹೇಳಿಬಿಟ್ಟು, ಅಧ್ಯಾಸದಿಂದಲೇ ದುಃಖ, ಅಧ್ಯಾಸದಿಂದಲೇ ಶೋಕ ಮೋಹಗಳು, ಅಧ್ಯಾಸದಿಂದಲೇ ಅನರ್ಥ ಪರಂಪರೆ, ಅಧ್ಯಾಸದಿಂದಲೇ ಮಾನವರಿಗೆ ಸಕಲ ವಿಧವಾಗಿರುವಂಥ ತಾಪತ್ರಯಗಳು ಉಂಟಾಗುತ್ತಿವೆ ಎಂದು ಪ್ರತಿಜ್ಞೆಯನ್ನು ಮಾಡಿ ಕಟ್ಟ ಕಡೆಯಲ್ಲಿ ಒಂದು ಮಾತನ್ನು ಬರೆದಿದ್ದಾರೆ ಭಗವತ್ಪಾದ ಶಂಕರಾಚಾರ್ಯರು. ಅಧ್ಯಾಸ ಸರ್ವಾನರ್ಥ ಮೂಲಂ. ನಮಗೇನೇನು ಅನರ್ಥ ಪರಂಪರೆಗಳು ನಮ್ಮ ಜೀವನದಲ್ಲಿ ತೋರುತ್ತಿವೆಯೋ ಎಲ್ಲಕ್ಕೂ ಕೂಡ ಅವಿದ್ಯೆಯೇ ಕಾರಣ. ಅವಿದ್ಯೆಯು ಸಕಲ ಲೋಕ ಪ್ರತ್ಯಕ್ಷ. ದೇವತೆಗಳಿಗೆ, ರಾಕ್ಷಸರಿಗೆ, ಮಾನವರಿಗೆ, ಋಷಿಮುನಿಗಳಿಗೆ ಎಲ್ಲರಿಗೂ ಉಂಟು. ಬ್ರಹ್ಮಜ್ಞಾನಿಯೊಬ್ಬನನ್ನು ಬಿಟ್ಟು ಅಂದ ಮೇಲೆ ಅಧ್ಯಾಸವೇ ಸಕಲ ಮಾನವರಿಗೂ ಅಂತಃಶತ್ರು. ಅಧ್ಯಾಸವೇ ಸಕಲ ಮಾನವರಿಗೂ ನಿಜವಾಗಿರುವಂಥ ದೊಡ್ಡ ರೋಗ ಅಂದ್ಬಿಟ್ರು. ಮುಂದೊಂದು ಮಾತು ಬರೆದಿದ್ದ, ಮುಖ್ಯವಾದ ಮಾತು. ಅಸ್ಯ ಅನರ್ಥ ಹೇತೋ ಅಧ್ಯಾಸಸ್ಯ ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತಾರಭ್ಯಂತೆ ಯಥಾ ಚ ಅಯಮರ್ಥಃ ಸರ್ವೇಷಾಂ ವೇದಾಂತಾನಾಂ ತಥಾ ವಯಂ ಅಸ್ಯಾಂ ಶಾರೀರಕ ಮೀಮಾಂಸಾಯಾಂ ಪ್ರದರ್ಶಯಿಷ್ಯಾಮಃ. 16ನೇ ವರ್ಷದ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರ ಸಿಂಹಗರ್ಜನೆ ಇದು. ಹೀಗೆ ಸಕಲ ಮಾನವರ, ಸಕಲ ಪ್ರಾಣಿಗಳ 84 ಲಕ್ಷ ಜೀವರಾಶಿಗಳ ಸಕಲ ದುಃಖಗಳಿಗೂ ಅನರ್ಥಗಳಿಗೂ ಹೇತುವಾಗಿರುವಂಥ ಅಧ್ಯಾಸವನ್ನು, ಅವಿದ್ಯೆಯನ್ನು, ಅಜ್ಞಾನವನ್ನು, ಮಿಥ್ಯಾಜ್ಞಾನವನ್ನು, ಭ್ರಾಂತಿ ಜ್ಞಾನವನ್ನು ಪರಿಹಾರ ಮಾಡುವುದಕ್ಕಾಗಿ, ಪ್ರಹಾಣಾಯ ಕಳೆಯುವುದಕ್ಕಾಗಿ, ಅಧ್ಯಾಸ ಪರಿಹಾರಕ್ಕಾಗಿಯೇ ಸರ್ವೇ ವೇದಾಂತಾರಭ್ಯಂತೆ. ಈಶಾ, ಕೇನ, ಕಟ, ಮುಂಡಕ, ಪ್ರಶ್ನ, ಮಾಂಡೂಕ್ಯ, ಐತರೇಯ, ತೈತ್ರೇಯ, ಛಾಂದೋಗ್ಯ, ಬೃಹದಾರಣ್ಯಕ, ಶ್ವೇತಾಶ್ವತರ, ಕೌಶೀತಕಿ, ಜಾಬಾಲ, ಕೈವಲ್ಯ ಮುಂತಾಗಿರುವ ಎಲ್ಲ ವೇದಾಂತಗಳೂ ಹೊರಟಿವೆ. ವೇದಾಂತಗಳ ಗುರಿ ಏನು? ಸರ್ವಾನರ್ಥ ಹೇತುವಾಗಿರುವ ಅವಿದ್ಯೆಯನ್ನು ನಾಶ ಮಾಡುವುದು. ಯಾತರಿಂದ? ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಿಯಿಂದ. ಆತ್ಮನು ಒಬ್ಬನೇ, ಬ್ರಹ್ಮವೇ ಆತ್ಮ, ಆತ್ಮವೇ ಬ್ರಹ್ಮ. ಈ ಪ್ರಪಂಚವೆಲ್ಲವೂ ಕೂಡ ನಿರುಪಾಧಿಕವಾದ, ನಿರ್ಗುಣವಾದ, ಸಚ್ಚಿದಾನಂದ ರೂಪವಾಗಿರುವ ಬ್ರಹ್ಮವಾಗಿದೆ. ಆ ಬ್ರಹ್ಮವೇ ನೀನು. ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ಬ್ರಹ್ಮೈವೇದಂ ವಿಶ್ವಂ, ಆತ್ಮೈವೇದಂ ಸರ್ವಂ, ಈಶಾವಾಸ್ಯಮಿದಂ ಸರ್ವಂ, ವಾಸುದೇವ ಸರ್ವಂ, ಮಾಯಾಮಾತ್ಮಮಿದಂ ದ್ವೈತಂ ಎನ್ನುವುದನ್ನು ಪರಮ ತಾತ್ಪರ್ಯದಿಂದ ತಿಳಿಸಿ ತನ್ಮುಖಾಂತರ ಅವಿದ್ಯೆಯನ್ನು ನಾಶ ಮಾಡುವುದಕ್ಕಾಗಿ, ಪ್ರಣಾಶಾಯ ಬಾಧನಾಯ, ಅವಿದ್ಯೆಯನ್ನು ಬಾಧ ಮಾಡುವುದಕ್ಕಾಗಿಯೇ ಎಲ್ಲ ವೇದಾಂತಗಳು ಹೊರಟಿವೆ. ಅಂದರೆ ವೇದಾಂತಗಳ ಗುರಿ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಿ. ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಿಯಿಂದಾಗುವಂಥ ಫಲ ಅವಿದ್ಯಾ ನಾಶ, ಅವಿದ್ಯಾ ಹಾನಿ, ಅವಿದ್ಯಾ ಪ್ರಹಾಣ, ಅವಿದ್ಯಾ ಬಾಧ.
ಇದನ್ನು ನಾವು ಈ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ತಿಳಿಸಿಕೊಡುತ್ತೇವೆ ಪ್ರತಿಜ್ಞೆಯನ್ನು ಮಾಡಿ ಅದರಂತೆ ಭಗವಾನ್ ಶಂಕರರು ಆತ್ಮೈಕತ್ವ ವಿದ್ಯೆಯನ್ನು ತೋರಿಸಿ ತನ್ಮುಖಾಂತರ ಎಲ್ಲ ಮಾನವರ ಅಜ್ಞಾನವನ್ನು ನಾಶ ಮಾಡಿದ್ದಾರೆ. ಇಂಥ ಕಾರುಣ್ಯ ಸಿಂಧುಗಳು, ವೇದಾಂತ ಭಾಷ್ಯಕಾರರು, ಯತಿವರೇಣ್ಯರು, ಪ್ರಾಜ್ಞರು, ಮಹಾತ್ಮರು, ಬ್ರಹ್ಮಜ್ಞಾನಿಗಳು ಹಾಗೂ ಶುದ್ಧ ವೇದಾಂತಿಗಳು, ಜೀವನ್ಮುಕ್ತರಾಗಿರುವಂಥ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಪರಮ ಪವಿತ್ರ ಪಾದಾರವಿಂದಗಳಲ್ಲಿ ಈ ಪ್ರವಚನವನ್ನು ಸಮರ್ಪಿಸುತ್ತಾ ಈ ಪ್ರವಚನವನ್ನು ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.